ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜಕೀಯದಲ್ಲಿ 5 ದಶಕಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ನಾಳೆ ನಡೆಯಲಿರುವ ಅಭಿಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಬಿಎಸ್ ಯಡಿಯೂರಪ್ಪ ಅವರನ್ನು ಇಂದು ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಕಲಾ ತಂಡಗಳ ನೃತ್ಯ, ವಾದ್ಯಗಳು ಹಾಗೂ ಕಳಶ ಹೊತ್ತ ಮಹಿಳೆಯರು ಮೆರವಣಿಗೆಯಲ್ಲಿ ಸಾಗಿದರು. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಂಸದರಾದ ಬಿವೈ ರಾಘವೇಂದ್ರ, ಗೋವಿಂದ ಕಾರಜೋಳ, ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ, ಎನ್ ರವಿಕುಮಾರ್, ಹಿರಿಯ ಮುಖಂಡ ಡಿವಿ ಸದಾನಂದ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಾಸಕ ಸಿಕೆ ರಾಮಮೂರ್ತಿ, ಬಿಎಸ್ ಯಡಿಯೂರಪ್ಪ ಅವರು ಕರ್ನಾಟಕದಲ್ಲಿ ತಳಮಟ್ಟದಿಂದ ಪಕ್ಷವನ್ನು ಸಂಘಟಿಸಿ ಅಧಿಕಾರಕ್ಕೆ ತಂದ ಕೀರ್ತಿ ಸಲ್ಲುತ್ತದೆ. ಸುಮಾರು 7 ರಿಂದ 8 ಲಕ್ಷ ಮಂದಿ ಅಭಿಮಾನೋತ್ಸವದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಇವತ್ತು ಸಿದ್ದರಾಮಯ್ಯಂಗೂ ಯಡಿಯೂರಪ್ಪಗೂ ಹೋಲಿಸ್ಕೊಂತು ಅಂದ್ರೆ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪ ಅವರು ಕೊಟ್ಟಂತ ಅನೇಕ ಕೆಲಸಗಳು, ಅಲ್ಪಸಂಖ್ಯಾತರಿಂದ ಹಿಡಿದು ಒಬಿಸಿಗಳಿಂದ ಹಿಡಿದು SC STಗಳಿಂದ ಹಿಡಿದು ಎಲ್ಲವೂ ಕೂಡ ಕೊಟ್ಟಿದ್ದಾರೆ. ಯಡಿಯೂರಪ್ಪರು ಜನ ಇವತ್ತು ಜ್ಞಾಪಿಸ್ಕೊಂತಾರೆ. ಡೆವಲಪ್ಮೆಂಟ್, ಇವತ್ತೆಲ್ಲ ರಸ್ತೆಗಳು ಡೆವಲಪ್ಮೆಂಟ್ಗಳು ಮಾಡಿದ್ದು, ಮಠ ಮಂದಿರಗಳನ್ನ ಉದ್ಧಾರ ಮಾಡಿದ್ದು ಅಂತಂದ್ರೆ ಅದು BS ಯಡಿಯೂರಪ್ಪನವರು. ಅವ್ರಿಗೆ ನಾನು ನಿಜವಾದ ಸ್ವಾಗತ. ರಾಜ್ಯ ಘಟಕದ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್, ಯಡಿಯೂರಪ್ಪನವರು ಪಕ್ಷ ಸಂಘಟನೆಯಲ್ಲಿ ಯುವಕರಿಗೆ ಮಾದರಿಯಾಗಿದ್ದಾರೆ ಎಂದರು. ನಿಜಕ್ಕೂ ಬಹಳ ಶ್ಲಾಘನೀಯವಾಗಿದ್ದು, ಯಾಕಂದ್ರೆ ಇಂಥ ಧೀಮಂತ ನಾಯಕರ ನಾಳೆ ನಡೀತಾ ಇರುವಂತ ಈ ಒಂದು ಅಭಿನಂದನೋತ್ಸವಕ್ಕೆ ಬರ್ತಾ ಇರುವಂತ ಜನಸಾಗರ ನಾಳೆ ನೋಡಬೇಕಾಗಿದೆ. 7-8 ಲಕ್ಷದಲ್ಲಿ ಜನ ಸೇರ್ತಾ ಇದ್ದಾರೆ. ಅವರು ಮಾಡಿಕೊಟ್ಟಂತ ಅನೇಕ ಯೋಜನೆಗಳು, ಇವತ್ತು ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಆಗಿರುವಂತ ಉತ್ತರ ಕನ್ನಡ ಜಿಲ್ಲೆಗೆ ಉಪ್ಪು ನೀರು ತಡೆಗೋಡೆ, ಬಟ್ ತದನಂತರ ಅದು ಯಾರೇ CM ಬಂದರೂ ಕೂಡ ಮಾಡಿಲ್ಲಾಗಿದ್ರು.